ಪ ಮ ಪ ಮ ಪ ನಿ. ಯಪ್ಪ, ಏನು ಸಂಚಾರ ಇದು! ಇಲ್ಲಿಂದ ಹೆಂಗೆ ರಿಸಲ್ವ್ ಆಗ್ತದೆ ನೋಡಿ. ಇಲ್ಲಿ ಎಲ್ಲೆಲ್ಲಿ ಯಪ್ಪ, ಸಂಬಂಧನಿಲ್ಲ ಒಂದಕ್ಕೊಂದು. ಆದರೂ ಅಲ್ಲೊಂದು ಸಖತ್ತಾಗಿ ಒಂದು ಇಂಟರ್ ರಿಲೇಷನ್ ಆಗ್ಬಿಡುತ್ತೆ ನೋಡಿ. ಇದು ಟಾನಿಕ್ಕು, ಅದೇ ಟಾನಿಕ್ಕಿಂದ ಶುರುವಾಗೋದು. ಓಕೆನಾ? ಎಷ್ಟು ಚೆನ್ನಾಗಿ ಶೀಟ್ ಮಾಡುತ್ತೆ ಇದು ಟಾನಿಕ್. ನಾನು ರೆಕಂಪೊಸಿಷನು ಟಾನಿಕ್ ಇದು. ಆದರೆ ಅದು ಎಷ್ಟು ಚೆನ್ನಾಗಿ ಒಳ್ಳೆ ಡಾಮಿನೇಟ್ ಥರ, ನಾವು ಮೀಡಿಯಂಟ್ ಥರ, ಆ್ಯಕ್ಚುಲಿ ಮೀಡಿಯಂಟ್ ಅದು ಎಷ್ಟು ಚೆನ್ನಾಗಿ ಟಾನಿಕ್ನ ರೀಪ್ಲೇಸ್ ಮಾಡಿಬಿಡ್ತಾಯಿದೆ. ನೆಕ್ಸ್ಟು ಅದಾದಮೇಲೆ ನೋಡಿ ಇಲ್ಲಿ ಏನಾದ್ರು ಇಮ್ಯಾಜಿನ್ ಮಾಡ್ತೀರಾ? ಇಲ್ಲಿಂದ ಹಿಂಗೆ ಬಂತು, ಇದು ಹೋಗಿ ಪುನಃ ತಗೊಳ್ತಿದೆ. ಇದು ನಂಗೆ ಅನಿಸುತ್ತಾ? ಹಾಡು ಕೇಳಿರುವಾಗ ಅದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಓ ಹಿಂಗೆ ಆಗ್ತಿದೆ, ಹಾಡು ಹಂಗಿದೆ, ನಂಗೆ ನುಡಿಸ್ಬೇಕು ಅಂತ. ಬಟ್ ನೀ ಕಂಪೋಸ್ ಮಾಡುವಾಗ ಇಲ್ಲಿಂದ ಬಂದ್ಬಿಟ್ಟು ಹಿಂಗೆ ಇಲ್ಲಿಂದ ಬಂದ್ಬಿಟ್ಟು ಹೆಂಗೆ ಅನ್ಸೋಕ್ಕೆ ಸಾಧ್ಯ? ಹಂಗೆ ಆಮೇಲೆ ಬಂದು ಪರ್ಫೆಕ್ಟ್ ಫಿಫ್ತಲ್ಲಿ ಲ್ಯಾಂಡ್ ಆಗ್ತಿದೆ. ಪಕ್ಕ ನಿಮ್ಗೆ ಅನಿಸುತ್ತೆ ಮನಸ್ಸಲ್ಲಿ, ವಾವ್ ಇದು ಪರ್ಫೆಕ್ಟ್ ಫಿಫ್ತ್ ಅಂತ. ಈ ಟಾನಿಕ್ಕು ತೊಗೊಂಬಂದು ಇಲ್ಲೆಲ್ಲೋ ಟಾನಿಕ್ನ ನಮಗೆ ಏನೋ ಒಂಥರ ಟಾನಿಕ್ನ ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಾಗಿದ ಮೇಲೆ ಪುನಃ ವಾಪಸ್ ಬರುತ್ತೆ ಇಲ್ಲಿ. ಪರ್ಫೆಕ್ಟ್ ಫಿಫ್ತ್ ಬಂದ ತಕ್ಷಣ ಒಂದು ಸಣ್ಣ ನೆಮ್ಮದಿ. ಅದಾದ್ಮೇಲೆ ನೆಕ್ಸ್ಟು ಎಸ್, ಇದು ಜಾಗ. ಇಲ್ಲಿ ಸುಲಭ ವಾಪಸ್ಸು ಸಾಗಿ ಬರೋಕ್ಕೆ. ನೆಕ್ಸ್ಟು ಎಷ್ಟು ಚೆನ್ನಾಗಿ ಸಾಟ್ ಟಚ್ ಆಗಲಿಲ್ಲ ಅಂದರೂ ಕೇಳ್ಬೋದು ಹಂಗೇನೆ. ಬಟ್ ಆ ಸಾಟ್ ಟಚ್ ಆಗಲಿಲ್ಲ ಅಂದರೆ ಮಜಾನೇ ಇರಲ್ಲ ಅದು. ನೋಡಿಲಿ, ಒಂಥರ ಏನೋ ಈಗ ಅನ್ಸಲ್ಲ. ಅಂದರೆ ಲೈಕ್ ಹಾಡು ಹೊಸದಾಗಿ ಕೇಳಿದಾಗ ಫಸ್ಟ್ ಕೇಳಿರ್ತೀವಿ, ಆಮೇಲೆ ನುಡ್ಸುವಾಗ ಅದೇನು ಮಿಸ್ಸಿಂಗ್ ಅನಿಸುತ್ತೆ. ಫಸ್ಟೇ ಕಂಪೋಸ್ ಮಾಡ್ಬೇಕಾರೆ ಅದಲ್ಲಿ ಹಂಗೆ ಹೋಗಿ ಟಾನಿಕ್ ಹೋಗಿ ಪುನಃ ಟಾನಿಕ್ ಮುಟ್ಟಿ ವಾಪಸ್ ಬರಬೇಕು ಅಂತ ಹೆಂಗೆ ಅನ್ಸ್ಬೇಕು ಸಾಧ್ಯ ಅದು? ಅದು ಅಲ್ಲ ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಟಾನಿಕ್ ಟಚ್ ಆಗಲ್ಲ. ಇದು ಟಾನಿಕ್ಕು. ಆದರೆ ಚರಣದಲ್ಲಿ ನೋಡಿದಾಗ, ಇಲ್ಲಿ ಬಂದಾಗ ಅಲ್ಲಿ ಬಂದಾಗ ಹೆಂಗೆ ಚೀಟ್ ಮಾಡ್ತಲ್ಲ. ಸೊ ಇಂಥವೆಲ್ಲ ಇರ್ತವೆ. ರಾಜಾ ಸರ್ ಗ್ರೇಟ್. ದಟ್ಸ್ ವೈ ಈಸ್ ಜೀನಿಯಸ್. ಚಲೋ ಕೇಳೋಣ ಇನ್ನೊಂದ್ಸಲ.
ದೈವಮೇ 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 ಹ್ಯಾಟ್ಸ್ ಆಫ್.